ಆಕ್ಚುಲ್ ಆಗಿ ಮೆಂಟಲ್ ಹೆಲ್ತ್ ಅಂದ್ರೆ ಏನು? ಕೋವಿಡ್ ಬಂದ್ ಹೋದ ನಂತರದಿಂದ ಎಲ್ಲಾ ಕಡೆ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಮಾತುಕತೆ ಆಗ್ತಾ ಇದೆ. ಎಲ್ಲಾ ಕಡೆ ಎಲ್ರೂ ಈ ಶಬ್ದನ ತುಂಬಾ ಬಳಕೆ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಒಳ್ಳೇದೇ. ಯಾಕಂದ್ರೆ ಇದ್ರ ಬಗ್ಗೆ ಜನರಿಗೆ ಜಾಸ್ತಿ ಮಾಹಿತಿ ಸಿಗ್ತಾ ಇದೆ. ಇದರ ಮಹತ್ವ ಹೆಚ್ಚಾಗಿ ಮೂಡಿ ಬರ್ತಾ ಇದೆ ಮುಂಚೆಗಿಂತ. ತಿಳುವಳಿಕೆ ಸಿಗ್ತಾ ಇದೆ. ಆದ್ರೆ ಯಾವುದೇ ವಿಷಯಕ್ಕೆ ಜಾಸ್ತಿ ಅಟೆನ್ಷನ್ ಸಿಕ್ಕಾಗ, ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಒಂದು ರಿಸ್ಕ್ ಇರುತ್ತೆ. ಮಿಸ್ಇನ್ಫಾರ್ಮೇಶನ್ ಅಂದ್ರೆ ತಪ್ಪು ಮಾಹಿತಿ ಸ್ಪ್ರೆಡ್ ಆಗೋದು. ಹಾಗೇನೆ ಯಾರು ಪ್ರೊಫೆಷನಲ್ ಕ್ವಾಲಿಫಿಕೇಶನ್ಸ್ ಇಲ್ಲದೆ ಇರೋರು ಬಂದ್ಬಿಟ್ಟು ನಾನು ಈ ಮೆಂಟಲ್ ಹೆಲ್ತ್ ಸರ್ವಿಸ್ ಕೊಡ್ತೀನಿ, ಈ ಮೆಂಟಲ್ ಹೆಲ್ತ್ ಪ್ರಾಡಕ್ಟ್ ನಾ ಸೇಲ್ ಮಾಡ್ತೀನಿ, ತಗೊಳ್ಳಿ ಅಂತ ಅನ್ನೋ ಸಾಧ್ಯತೆ ಹೆಚ್ಚಾಗಿದೆ ಮತ್ತೆ ಆಗ್ತಾ ಇದೆ ಕೂಡ. ಆ ನಿಟ್ಟಿನಲ್ಲಿ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಮೆಂಟಲ್ ಹೆಲ್ತ್, ಮಾನಸಿಕ ಸ್ವಾಸ್ಥ್ಯ ಮತ್ತು ಮೆಂಟಲ್ ಇಲ್ನೆಸ್ ಅಂದ್ರೆ ಮಾನಸಿಕ ಅಸ್ವಸ್ಥತೆ, ಇವೆರಡಕ್ಕೂ ಇರೋ ವ್ಯತ್ಯಾಸ. ಮೆಂಟಲ್ ಹೆಲ್ತ್, ಮಾನಸಿಕ ಸ್ವಾಸ್ಥ್ಯ ಅಂತಂದ್ರೆ ನಮ್ಮ ಓವರ್ ಆಲ್ ಮನಸ್ಸಿನ ಗುಣಮಟ್ಟ. ಅಂದ್ರೆ ನಾವು ಯಾವ ರೀತಿ ಭಾವಿಸ್ತೀವಿ, ಯಾವ ತರ ಹೆಚ್ಚಾಗಿ ಯೋಚನೆ ಮಾಡ್ತೀವಿ, ಎಷ್ಟು ಒಳಗಡೆಯಿಂದ ನೆಮ್ಮದಿಲಿದ್ದೀವಿ, ಈ ತರ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಹೇಗೆ ನಮ್ಗೆ ದೇಹ ಇದೆ, ದೇಹದ ಆರೋಗ್ಯ ನೋಡ್ಕೋಬೇಕು, ಅದೇ ರೀತಿ ಮನಸ್ಸಿದೆ, ಮನಸ್ಸಿನ ಆರೋಗ್ಯ ಕೂಡ ನೋಡ್ಕೋಬೇಕು. ಅಷ್ಟು ಸಿಂಪಲ್. ಆದ್ರೆ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋಲ್ಲ, ದೇಹದ ಆರೋಗ್ಯಕ್ಕೆ ಗಮನ ಕೊಡೋಷ್ಟು. ಅದರಿಂದನೇ ಹೆಚ್ಚಿನ ಸಮಸ್ಯೆಗಳು ಹುಟ್ಕೊಳ್ಳೋದು. ಒಬ್ಬರ ಮೆಂಟಲ್ ಹೆಲ್ತ್ ಚೆನ್ನಾಗಿದೆ, ಒಳ್ಳೆ ಗುಣಮಟ್ಟದಲ್ಲಿದೆ ಅಂತ ಹೇಳಿದಾಗ ಅಂದ್ರೆ ಅವ್ರಿಗೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೂ ಅವ್ರಿಗೆ ಏನು ಅಫೆಕ್ಟೇ ಆಗೋದಿಲ್ಲ, ಯಾವಾಗ್ಲೂ ಫುಲ್ ಖುಷಿಯಾಗಿ ಇರ್ತಾರೆ ಅಂತ ಅಲ್ಲ. ಇಟ್ಸ್ ಅ ಮಿಸ್ಇನ್ಫಾರ್ಮೇಶನ್. ಇಟ್ ಜಸ್ಟ್ ಮೀನ್ಸ್ ಅವ್ರಿಗೆ ಯಾವುದೇ ತೊಂದರೆ ಬಂದ್ರೂ ಅದನ್ನ ಚೆನ್ನಾಗಿ ಎದುರಿಸ್ಲಿಕ್ಕೆ ಒಂದು ಸ್ಥಿರತೆ ಇರತ್ತೆ, ಒಂದು ಧೈರ್ಯ ಇರತ್ತೆ. ಹೆಲ್ಪ್, ಸಹಾಯ ಬೇಕು ಅಂತ ಅಂದಾಗ ಕೇಳಲಿಕ್ಕೆ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇರತ್ತೆ, ಕೇಳಲಿಕ್ಕೆ ಏನು ಅಂಜಿಕೆ ಆಗೋದಿಲ್ಲ. ಮತ್ತೆ ಮೆಂಟಲ್ ಹೆಲ್ತ್ ಸಮಸ್ಯೆ ಅಂದ್ರೆ ಡಿಪ್ರೆಷನ್, ಆಂಗ್ಸೈಟಿ, ಈ ತರ ದೊಡ್ಡ ದೊಡ್ಡ ಕಂಡೀಷನ್ ಇರಬೇಕು ಅಂತ ಇಲ್ಲ. ಯಾವುದೇ ತರದ ಮನಸ್ಸಿಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಿಮ್ಗೆ ತೊಂದರೆ ಆಗ್ತಾ ಇರ್ಬೋದು. ಅಂದ್ರೆ ಏನಾದ್ರೂ ಲೈಫಲ್ಲಿ ತುಂಬಾ ದೊಡ್ಡ ಚೇಂಜ್ ಆಗಿದೆ ಅಂತಂದಾಗ ಆ ಚೇಂಜ್ಗೆ ಅಡ್ಜಸ್ಟ್ ಆಗ್ತಿಲ್ಲ, ಅಡ್ಜಸ್ಟ್ ಆಗ ಕಷ್ಟ ಆಗ್ತಾ ಇದೆ ಅಂತಂದ್ರೆ, ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ತುಂಬಾನೇ ಒತ್ತಡ ಇದೆ, ಅದನ್ನ ಹೇಗೆ ಡೀಲ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಹೆಚ್ಚಾಗಿ ಕಿರಿಕಿರಿ, ಸಿಟ್ಟು ಬರೋದು, ಇಲ್ಲ ತಾಳ್ಮೆ ತುಂಬಾ ಕಮ್ಮಿ ಅನ್ಸೋದು, ಸಂಬಂಧಗಳ ಮೇಲೆ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಕಾಣೋದು, ಜೀವನದ ಬಗ್ಗೆ ಏನೋ ಒಂದು ಉತ್ಸುಕತೆ ಇಲ್ಲ, ಮೋಟಿವೇಶನ್ ಇಲ್ಲ ಅಂತ ಅನ್ಸೋದು, ಈ ತರ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಸಮಸ್ಯೆ ಬಂದಾಗ ಕೂಡ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಅನ್ನೋ ಒಂದು ಸಂದೇಶ, ಒಂದು ಹಿಂಟ್. ಈ ತರ ಇದ್ದಾಗ ಕೂಡ ಜನರು ಥೆರಪಿನ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಮೆಂಟಲ್ ಇಲ್ನೆಸ್ ಅಂದ್ರೆ ಮಾನಸಿಕ ಅಸ್ವಸ್ಥತೆ. ಇದು ಇದ್ದಾಗ ಡೆಫಿನೆಟ್ಲಿ ಥೆರಪಿ ಅಥವಾ ಕೌನ್ಸಿಲಿಂಗ್ ತಗೊಳ್ಳೇಬೇಕು. ತಗೊಂಡ್ರೆ ಒಳ್ಳೇದು, ತಗೊಳ್ಳೇಬೇಕು ಅನ್ನೋದಕ್ಕಿಂತ ಒಬ್ಬರೇ ಏನಕ್ಕೆ ಕಷ್ಟಪಡ್ಬೇಕು ಅಲ್ವಾ, ಎಸ್ಪೆಷಲಿ ಯಾವಾಗ ಹೆಲ್ಪ್ ಇದೆ ಅಂತ ಅಂದಾಗ. ಇದಕ್ಕೆ ಎಕ್ಸಾಂಪಲ್ ಆಂಗ್ಸೈಟಿ ಡಿಸಾರ್ಡರ್ ಅಂದ್ರೆ ಏನು ಕಾರಣ ಇಲ್ಲದೆ ತುಂಬಾನೇ ಭಯ ಅನ್ಸೋದು, ತುಂಬಾನೇ ಟೆನ್ಷನ್ ತರ ಅನ್ಸೋದು, ಅದು ಹೆಲ್ತ್ ಕೂಡ ಇಂಪ್ಯಾಕ್ಟ್ ಆಗೋ ರೀತಿ. ಮತ್ತೆ ಡಿಪ್ರೆಷನ್, ಖಿನ್ನತೆ ಅಂತ ಹೇಳ್ತೀವಿ. ಮತ್ತೆ ಪರ್ಸನಾಲಿಟಿ ಡಿಸಾರ್ಡರ್ ಅಂತೀವಿ, ಅಂದ್ರೆ ಒಬ್ಬರ ವ್ಯಕ್ತಿತ್ವದ ಸಂಬಂಧಪಟ್ಟು ಏನಾದ್ರು ತೊಂದರೆ ಇದ್ದಾಗ. ಮತ್ತೆ ಈಟಿಂಗ್ ಡಿಸಾರ್ಡರ್, ತಿನ್ನೋ ಬಗ್ಗೆ ಕೆಲವೊಂದು ಡಿಸಾರ್ಡರ್ಸ್ ಇರ್ತವೆ. PTSD ಅಂದ್ರೆ ಒಂದು ಸ್ಟ್ರೆಸ್ ರಿಲೇಟೆಡ್ ಕಂಡೀಷನ್ ಅದು. ಸೊ ಈ ತರ ಎಷ್ಟೊಂದು ಎಕ್ಸಾಂಪಲ್ಸ್ ಬರುತ್ತೆ. ಇದೆಲ್ಲವೂ ಇದ್ದಾಗ ಮೆಂಟಲ್ ಇಲ್ನೆಸ್ ಅಂತ ಫಾರ್ಮಲ್ ಆಗಿ ನಾವು ಪ್ರೊಫೆಷನಲಿ ಡಯಾಗ್ನೋಸ್ ಮಾಡ್ತೀವಿ. ಡಯಾಗ್ನೋಸ್ ಅಂದ್ರೆ ಯಾವ ಕಂಡೀಷನ್ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಹೆಸರು ಕೊಡೋದು, ಅದನ್ನ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಮಾಡ್ತಾರೆ. ಮತ್ತೆ ಅದ್ರ ಮೇಲೆ ಥೆರಪಿ, ಕೌನ್ಸಿಲಿಂಗ್ ಈ ತರ ನಡೀತಾ ಹೋಗುತ್ತೆ. ಮತ್ತೆ ಮಾನಸಿಕ ಆರೋಗ್ಯ ಅಂತ ಅನ್ನೋದು ಒಂದೇ ಶಬ್ದ ಅಲ್ಲ, ಒಂದೇ ವಿಷಯ ಅಲ್ಲ, ಇದೊಂದು ತ್ರಿಕೋನ ತರ ನೋಡ್ಬೋದು ನೀವು. ಇದರಲ್ಲಿ ಮೊದಲನೇದಾಗಿ ಬರುವಂತಹ ವಿಷಯ ಎಮೋಷನಲ್ ವೆಲ್ಬೀಯಿಂಗ್ ಅಂದ್ರೆ ನಿಮ್ಮ ಭಾವನೆಗಳ ಬಗ್ಗೆ ಒಂದು ಒಳ್ಳೆಯ ಸ್ವಾಸ್ಥ್ಯ. ಇನ್ನೊಂದು ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂದ್ರೆ ಮಾನಸಿಕ ಸಮೃದ್ಧತೆ, ಮತ್ತೆ ಹೇಗೆ ಕಾರ್ಯನಿರ್ವಹಿಸ್ತೀರಿ ಅನ್ನೋದು, ಹೇಗೆ ನಿಮ್ ಬಗ್ಗೆ ನೋಡ್ತೀರಿ, ಹೇಗೆ ಜೀವನನ ನೋಡ್ತೀರಿ ಅನ್ನೋ ವಿಷಯಗಳು. ಇನ್ನೊಂದು ಸೋಷಿಯಲ್ ವೆಲ್ಬೀಯಿಂಗ್ ಅಂದ್ರೆ ಸಾಮಾಜಿಕ ವಿಷಯಗಳಲ್ಲಿ ನಿಮ್ಮ ಮಾನಸಿಕ ಸ್ವಾಸ್ಥ್ಯ ಹೇಗಿದೆ. ಮೊದಲನೇದಾಗಿ ಎಮೋಷನಲ್ ವೆಲ್ಬೀಯಿಂಗ್ ಬಗ್ಗೆ ನೋಡೋಣ, ಅಂದ್ರೆ ಭಾವನಾತ್ಮಕ ಯೋಗಕ್ಷೇಮ. ಇದರಲ್ಲಿ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಇಮೋಷನ್ಸ್ ನ ತಿಳ್ಕೊಳ್ತೀರಾ ಅನ್ನೋದು ಮೊದಲನೇ ಪಾಯಿಂಟ್. ಅಂದ್ರೆ ಪ್ರತಿ ಕ್ಷಣದಲ್ಲೂ ನಿಮ್ಮಲ್ಲಿ ಹುಟ್ಟುವಂತಹ ಎಮೋಷನ್, ಯಾವ ಕ್ಷಣದಲ್ಲಿ ಏನ್ ಅನಿಸ್ತಾ ಇದೆ ಅಂತ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆನಾ. ಯಾವ ಮೊಮೆಂಟ್ ಅಲ್ಲಿ ನನ್ಗೆ ಖುಷಿ ಆಗ್ತಾ ಇದೆ, ಯಾವಾಗ ನನ್ಗೆ ಟಯರ್ಡ್ ಆಗಕ್ ಸ್ಟಾರ್ಟ್ ಆಯ್ತು, ಯಾವಾಗ ಎಲ್ಲಿ ನನ್ಗೆ ಪ್ರೀತಿ ಬರ್ತಾ ಇದೆ, ಎಲ್ಲಿ ನನ್ಗೆ ದ್ವೇಷ ಹುಟ್ಟತಾ ಇದೆ, ಯಾವ ಸಿಚುವೇಶನ್ ಇಂದ ದೂರ ಓಡ್ಬೇಕು ಅಂತ ಅನ್ಸ್ತದೆ. ಇದೆಲ್ಲ ಭಾವನೆಗಳು. ನಾವು ಹೆಚ್ಚಾಗಿ ಇದನ್ನ ಗಮನಿಸಲಿಕ್ಕೆ ಹೋಗೋದಿಲ್ಲ. ಆದ್ರೆ ಗಮನಿಸಕ್ ಶುರು ಮಾಡಿದಾಗ ನಮ್ಗೆ ಇನ್ನು ಹೆಚ್ಚಾಗಿ ತಿಳುವಳಿಕೆ ಬರುತ್ತೆ, ಜೀವನದ ಕ್ವಾಲಿಟಿ ಹೆಚ್ಚಾಗತ್ತೆ. ಸೊ ಮೊದಲನೇದಾಗಿ ಎಮೋಷನ್ಸ್ ನ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದು. ಅಂದ್ರೆ ನಿಮ್ಗೆ ಕೆಲವ್ರು ನೋಡ್ಬೋದು ತುಂಬಾ ಎಮೋಷನಲ್ ಇರ್ತಾರೆ, ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಭಾವನೆಗಳನ್ನ. ಇನ್ ಕೆಲವರು ತುಂಬಾನೇ ಒಂಥರ ಮೆಕ್ಯಾನಿಕಲ್ ಆಗಿರ್ತಾರೆ, ಏನು ಭಾವನೆನ ಅಷ್ಟು ವ್ಯಕ್ತಪಡಿಸೋಕ್ ಹೋಗೋದಿಲ್ಲ, ಅವ್ರಿಗೂ ಅಷ್ಟೊಂದು ಅವ್ರ ಅವೇರ್ನೆಸ್ಗೂ ಬರ್ತಿರಲ್ಲ, ಅವ್ರ ತಿಳುವಳಿಕೆಗೂ ಅಷ್ಟೊಂದು ಬರ್ತಾ ಇರೋದಿಲ್ಲ.
ಇದೆರಡಕ್ಕೂ ನೀವು ತುಂಬಾ ಸಾಮಾನ್ಯ ವಿಷಯ ಇದೇನಕ್ಕೆ ಮಾತಾಡ್ತಾ ಇರೋದು ಅಂತ ಅನ್ಕೋಬಹುದು. ಆದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಕೌನ್ಸಿಲಿಂಗ್ ಅಲ್ಲಿ ನೋಡುವಂತ ಹೆಚ್ಚಿನ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ಸಹಾಯ ಫಸ್ಟ್ ಆಗಿ ನಾವು ಮಾಡ್ಬೇಕಾಗುತ್ತೆ. ಮತ್ತೆ ನಾವು ಬೆಳೆದಂತ ರೀತಿ, ನಾವು ಪಡೆದಂತಹ ಒಂದು ಅಪ್ಬ್ರಿಂಗಿಂಗ್, ನಾವು ಬೆಳೆದಂತ ಸಮಾಜದಲ್ಲಿ ಎಮೋಷನ್ಸ್ ಬಗ್ಗೆ ಜನರು ಎಷ್ಟು ಕಂಫರ್ಟಬಲ್ ಇದ್ದಾರೆ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ, ಫೀಲ್ ಮಾಡೋದಾಗ್ಲಿ, ಇದೆಲ್ಲ ಕಾರಣದಿಂದ ಒಬ್ರೊಬ್ರು ಒಂದೊಂದ್ ತರ ಕಂಫರ್ಟಬಲ್ ಇರ್ತೀವಿ ಎಮೋಷನ್ಸ್ ಫೀಲ್ ಮತ್ತೆ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ. ಮತ್ತೆ ಬರೋದು ಎಮೋಷನ್ಸ್ ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಕ್ ಬರುತ್ತೆ ಅಂತ. ಅಂದ್ರೆ ತುಂಬಾ ದುಃಖ, ತುಂಬಾ ನೋವು, ತುಂಬಾ ಸಿಟ್ಟು, ಈ ತರದ ಡಿಫಿಕಲ್ಟ್ ಎಮೋಷನ್ಸ್ ಬಂದಾಗ ನಿಮ್ಗೆ ಎಷ್ಟು ಚೆನ್ನಾಗಿ ಡೀಲ್ ಮಾಡಕ್ ಗೊತ್ತು, ಈ ವಿಷಯಗಳು ಇದ್ರಲ್ಲಿ ಬರುತ್ತೆ. ಇದು ತ್ರಿಕೋನದ ಮೊದಲನೇ ಭಾಗ ಆಯ್ತು. ಎರಡನೇ ಭಾಗ ಮಾನಸಿಕ ಯೋಗಕ್ಷೇಮ. ಅಂದ್ರೆ ಇದರಲ್ಲಿ ನಿಮ್ಮ ಬಗ್ಗೆ ನಿಮ್ಗಿರುವಂತಹ ಯೋಚನೆಗಳು, ನಂಬಿಕೆಗಳು, ನಿಮ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಥವಾ ತುಂಬಾ ನೆಗೆಟಿವ್ ಆಗಿ ನೋಡ್ತೀರಾ, ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಗೆ, ಎಷ್ಟು ಥಾಟ್ಸ್ ಅಲ್ಲಿ ಕ್ಲಾರಿಟಿ ಇದೆ, ಅಂದ್ರೆ ಯೋಚನೆಗಳಲ್ಲಿ ಸ್ಪಷ್ಟತೆ ಇರೋದು. ಇಲ್ಲ ಕೆಲವರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಅವರ ಯೋಚನೆಗಳಲ್ಲಾಗ್ಲಿ ಅಥವಾ ಡಿಸಿಷನ್ ತಗೊಳ್ಳೋದ್ರಲ್ಲ. ತ್ರಿಕೋನದ ಮೂರನೇ ಭಾಗ ಸಾಮಾಜಿಕ ಯೋಗಕ್ಷೇಮ. ಅಂದ್ರೆ ಇದರಲ್ಲಿ ನಿಮ್ಮ ಸಂಬಂಧಗಳ ಬಗ್ಗೆ ಬರುತ್ತೆ. ನೀವು ಸಂಬಂಧಗಳು, ರಿಲೇಶನ್ಶಿಪ್ಸ್ ನ ಬೆಳೆಸ್ಕೊಳ್ಳೋದ್ರಲ್ಲಿ ಎಷ್ಟು ಚೆನ್ನಾಗಿದ್ದೀರಿ, ಎಷ್ಟು ಒಳ್ಳೆ ತರದ ಸಂಬಂಧಗಳನ್ನ ಬೆಳೆಸ್ಕೊಂತೀರಿ, ಸಂಬಂಧಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿದ್ದೀರಿ. ಮತ್ತೆ ನಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ಕೆಲವು ಸತಿ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ, ಅಂದ್ರೆ ಸಂಭಾಷಣೆ ಮಾಡ್ಬೇಕಾಗತ್ತೆ. ಅದು ಮಾಡೋದ್ರಲ್ಲಿ ಎಷ್ಟು ಕ್ಲಾರಿಟಿ ಇದೆ. ಇನ್ನೊಂದು ವಿಷಯದಲ್ಲಿ ಬರೋದು ಬೌಂಡ್ರಿ ಸೆಟ್ಟಿಂಗ್. ಅಂದ್ರೆ ಒಂದು ಗೆರೆ ಹಾಕೊಳ್ಳೋದು. ನಮಿಗೂ ಮತ್ತೆ ಬೇರೆಯವ್ರಿಗೂ ಮಧ್ಯದಲ್ಲಿ ಒಂದು ಹೆಲ್ದಿ ಗೆರೆ ಅಂತ ಇರುತ್ತೆ. ಅದನ್ನ ಮೀರಿದ್ರೆ ಒಂಥರ ಡಿಸ್ಕಂಫರ್ಟ್ ಅನ್ಸುತ್ತೆ, ನನ್ಗೆ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಎಕ್ಸಾಂಪಲ್, ನಿಮ್ಗೆ ತುಂಬಾ ಸುಸ್ತಾಗಿದ್ದಾಗ, ತುಂಬಾ ಹುಷಾರಿಲ್ಲ ಅಂತ ಅಂದಾಗ, ನಿಮ್ಮ ಕಂಡೀಷನ್ ನ ಲೆಕ್ಕಕ್ಕೂ ತಗೊಳ್ಳಾರ್ದೆ ಯಾರಾದ್ರೂ ನಿಮ್ಮ ತುಂಬಾ ಸಹಾಯ ಕೇಳಿದ್ರೆ, ತುಂಬಾ ಕೆಲಸ ಮಾಡಿಸ್ಕೊಂಡ್ರೆ, ನಿಮ್ಮ ಗೆರೆನ, ಹೆಲ್ದಿ ಗೆರೆನ ದಾಟ್ತಿದ್ದಾರೆ ಅಂತ ಒಂದು. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಯಾರಾದ್ರೂ ಅಪರಿಚಿತರು ಬಂದು ನಿಮ್ ಪರ್ಸನಲ್ ಡೀಟೇಲ್ಸ್ ನ ತುಂಬಾ ಕೇಳ್ತಾ ಇದ್ರೆ, ಅದು ಕೂಡ ನಿಮ್ಮ ವೈಯಕ್ತಿಕ ಗೆರೆನ ದಾಟದ ಹಾಗೆ. ಸೊ ಈ ತರ ಆದಾಗ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಮತ್ತೆ ಆ ಸ್ಪಷ್ಟತೆ ಇದೆನಾ, ಇಲ್ಲ ನನ್ ಇದ್ರನ್ನ ಶೇರ್ ಮಾಡಕ್ಕೆ ನಾನು ಕಂಫರ್ಟಬಲ್ ಇಲ್ಲ, ಈ ತರ ನಿಮ್ಮ ಗೆರೆನ ಸೆಟ್ ಮಾಡ್ಕೊಳ್ಳೋದು ಕೂಡ ಈ ಸಾಮಾಜಿಕ ಯೋಗಕ್ಷೇಮದಲ್ಲಿ. ಮತ್ತೆ ನಿಮ್ಮ ಸಂಬಂಧಗಳಲ್ಲಿ ಯಾವ್ದಾದ್ರು ಸಮಸ್ಯೆ, ಯಾವ್ದಾದ್ರು ಜಗಳಗಳು ಈ ತರ ಆದಾಗ ಅದನ್ನ ನಿರ್ವಹಿಸಿಕೊಳ್ಳಿಕ್ಕೆ ನಿಮ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಕೂಡ ಒಂದು ಉದಾಹರಣೆ. ನಿಮ್ಮ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಎಷ್ಟು ನಿಮ್ಗೆ ಬೆಂಬಲ ಸಿಗ್ತಾ ಇದೆ, ಎಷ್ಟು ಸಪೋರ್ಟೆಡ್ ಅನ್ಸ್ತಾ ಇದೆ, ಒಂಟಿತನ ಅಲ್ಲ ಆದ್ರೆ ಒಳ್ಳೆ ಕನೆಕ್ಷನ್ ಅನ್ಸ್ತಾ ಇದೆ, ಅದು ಕೂಡ ಇದರಲ್ಲಿ ಬರುವಂತಹ ವಿಷಯ. ಹಾಗಾಗಿ ಈ ತ್ರಿಕೋನನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಭಾವನಾತ್ಮಕ ಯೋಗಕ್ಷೇಮ, ನಿಮ್ಮ ಫೀಲಿಂಗ್ಸ್ ಬಗ್ಗೆ ಯೋಗಕ್ಷೇಮ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ ನನ್ನ ಎಮೋಷನ್ಸ್, ಫೀಲಿಂಗ್ಸ್ ನ, ಎಷ್ಟು ಚೆನ್ನಾಗಿ ಅದನ್ನ ಡೀಲ್ ಮಾಡಕ್ಕೆ ನನ್ಗೆ ಶಕ್ತಿ ಇದೆ ಅಂತ ಅನ್ನೋದು, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋ ಶಕ್ತಿ ಇದೆ ಅಂತ ಅನ್ನೋದು. ಮತ್ತೆ ಇನ್ನೊಂದು ಮಾನಸಿಕ ಯೋಗಕ್ಷೇಮ, ಮನಸ್ಸಿನ ಸಮೃದ್ಧತೆ, ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಮತ್ತೆ ಸಾಮಾಜಿಕ ಯೋಗಕ್ಷೇಮ, ಸಂಬಂಧಗಳ ಯೋಗಕ್ಷೇಮ. ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಮೆಂಟಲ್ ಹೆಲ್ತ್ ಅಂತ ಅನ್ನೋ ಶಬ್ದ ಕೇಳಿದಾಗ ಈ 2-3 ವಿಷಯಗಳನ್ನ ನೀವು ಕೇಳ್ಕೋಬಹುದು. ಒಂದು, ನನ್ಗೆ ಈ ಕ್ಷಣದಲ್ಲಿ ಯಾವ ಎಮೋಷನ್ಸ್ ಅನಿಸ್ತಾ ಇದೆ, ಯಾವ ರೀತಿ ಭಾವನೆಗಳು ಬರ್ತಾ ಇದೆ. ಇನ್ನೊಂದು, ಯಾವ ಆಲೋಚನೆಗಳನ್ನ ನಾನು ಇಟ್ಕೊಂಡಿದ್ದೀನಿ ಈ ಕ್ಷಣದಲ್ಲಿ, ಎಂತ ಥಾಟ್ಸ್ ಬರ್ತಾ ಇದೆ, ಆದಷ್ಟು ಪಾಸಿಟಿವ್ ಥಾಟ್ಸ್ ಏನಾ, ಆದಷ್ಟು ನೆಗೆಟಿವ್ ಥಾಟ್ಸ್ ಜಾಸ್ತಿ ಇದೆನಾ. ಮತ್ತೆ ನನ್ಗೆ ನಾನಿರುವಂತಹ ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಅಥವಾ ನನ್ನ ನೇಬರ್ಹುಡ್ ಅಲ್ಲಿ ಎಷ್ಟು ನನಗೆ ಸಪೋರ್ಟೆಡ್ ಅನ್ಸುತ್ತೆ, ಎಷ್ಟು ನನಗೆ ಬೆಂಬಲಿತ ಅನಿಸ್ತಾ ಇದೆ, ಅಥವಾ ನನಗೆ ತುಂಬಾ ಒಬ್ಬಂಟಿತನ. ಈ ತ್ರಿಕೋನದಲ್ಲಿ ಒಳ್ಳೆ ಸಮತೋಲನ ಇದ್ದಾಗ, ಒಳ್ಳೆ ಬ್ಯಾಲೆನ್ಸ್ ಇದ್ದಾಗ, ನೀವು ಜೀವನದಲ್ಲಿ ಸ್ಥಿರತೆ, ಸ್ಪಷ್ಟತೆ ಮತ್ತು ಆರೋಗ್ಯಕರವಾದ ಸಂಬಂಧಗಳನ್ನ ಅನುಭವಿಸ್ತೀರಿ. ಮತ್ತೆ ಈ ತ್ರಿಕೋನ ಬ್ಯಾಲೆನ್ಸ್ ಅಲ್ಲಿ ಇಲ್ಲ ಅಂದಾಗ, ಸಮತೋಲನದಲ್ಲಿ ಇಲ್ಲ ಅಂತಂದಾಗ, ನಿಮ್ಮ ಮನಸ್ಥಿತಿ, ಯೋಚನೆಗಳು, ನಿಮ್ಮ ಎವ್ರಿಡೇ ಕ್ರಿಯೆಗಳು, ಈ ವಿಷಯಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ನ ನೋಡ್ತೀರಿ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಸಹಾಯ ಆಯ್ತು, ಒಳ್ಳೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ನಮಸ್ತೆ.